ಲಕ್ಷ್ಮೀ ಅಲಂಕಾರದಲ್ಲಿ ಕಂಗೊಳಿಸುತ್ತಿರುವ ನಾಡದೇವತೆ. ಆಷಾಢ ಶುಕ್ರವಾರದಂದು ಲಕ್ಷ್ಮೀ ಪೂಜೆಯ ಮಹತ್ವವೇನು? ಮಾನ್ಯ ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ, ವಿಶೇಷವಾಗಿ ಲಕ್ಷ್ಮೀ ಅಲಂಕಾರಗಳು 4 ಶುಕ್ರವಾರ ಕೂಡ ಲಕ್ಷ್ಮೀ ಅಲಂಕಾರ ಮಾಡ್ತಕ್ಕಂಥದ್ದು ವಿಶೇಷವಾಗಿ ಒತ್ತು. ಲಕ್ಷ್ಮೀ ಒಲಿಸಿಕೊಳ್ಳೋಕೆ ಆಷಾಢ ಶುಕ್ರವಾರದ ಪೂಜೆ ಸೂಕ್ತನ? ನಾಡದೇವತೆ ಚಾಮುಂಡಿ ತಾಯಿಯನ್ನ ನೋಡೋಕೆ ಹರಿದು ಬಂತು ಭಕ್ತ ಸಾಗರ. ಚಾಮುಂಡೇಶ್ವರಿ ತಾಯಿಯ ಅರ್ಚಕರು ಇವತ್ತಿನ ವಿಶೇಷತೆಯ ಬಗ್ಗೆ ಏನಂತಾರೆ? ಆಷಾಢ ಮಾಸ ಅಂತಕ್ಕಂಥ ಹುಟ್ಟಿರ್ತಕ್ಕಂಥ ಶಕ್ತಿ ದೇವತೆ ಆರಾಧನೆ ಮಾಡ್ತಕ್ಕಂಥದ್ದು. ಅದರಿಂದ ಆಷಾಢ ಮಾಸದಲ್ಲಿ ಶಕ್ತಿ ದೇವತೆ ಆರಾಧನೆ ಮಾಡದೆ ತಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ಆಷಾಢ ಶುಕ್ರವಾರ ಬಂತಂದ್ರೆ ಸಾಕು, ಭಕ್ತರು ಲಕ್ಷ್ಮೀ ದೇವಿಯನ್ನ ಕಣ್ತುಂಬಿಕೊಳ್ಳೋಕೆ ಸಾಗರೋಪಾದಿಯಲ್ಲಿ ಹರಿದು ಬರ್ತಾರೆ. ಲಕ್ಷ್ಮೀ ದೇವಿಯ ಪೂಜೆಗೆ ವಿಶೇಷವಾದಂಥ ಮಹತ್ವ ಆಷಾಢ ಶುಕ್ರವಾರದಲ್ಲಿದೆ. ಯಾಕೆ ಲಕ್ಷ್ಮೀ ದೇವಿಯನ್ನ ಪೂಜೆ ಮಾಡಬೇಕು, ಯಾಕೆ ಲಕ್ಷ್ಮೀ ಪೂಜೆಯನ್ನ ಮಾಡೋಕೆ ಇಷ್ಟೊಂದು ಭಕ್ತ ಸಾಗರ ಮೇಲ್ಬಿದ್ದು ಪೂಜೆಯನ್ನು ಮಾಡ್ತಾರೆ ಅಂತ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ನಾನೀಗ ಮೈಸೂರಿನ ನಾಡದೇವತೆಯಾದಂಥ ಚಾಮುಂಡಿ ಬೆಟ್ಟದಲ್ಲಿದ್ದೇನೆ. ಚಾಮುಂಡಿ ಬೆಟ್ಟದಲ್ಲಿ ಭಕ್ತ ಸಾಗರವೇ ಹರಿದು ಬಂದಿದೆ. ನಾನು ನಿಮಗೆ ದೃಶ್ಯದಲ್ಲಿ ಸಹ ತೋರಿಸ್ತಾ ಹೋಗ್ತೇನೆ. ನೀವು ದೃಶ್ಯವನ್ನು ನೋಡ್ತಾ ಲಕ್ಷ್ಮೀ ದೇವಿಯ ಪೂಜೆಯನ್ನು ಯಾಕೆ ಮಾಡಬೇಕು ಅಂತ ನಾನು ಹೇಳ್ತಾ ಹೋಗ್ತೇನೆ. ಸದ್ಯಕ್ಕೆ ಇಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಸಾಗರೋಪಾದಿಯಲ್ಲಿ ಭಕ್ತ ಸಾಗರವೇ ಹರಿದು ಬಂದಿರುವಂಥದ್ದು. ಭಕ್ತ ಸಾಗರಕ್ಕೆ ಯಾವುದೇ ತೊಂದರೆ ಆಗದಂತೆ ಸಕಲ ವ್ಯವಸ್ಥೆಯನ್ನು ಮಾಡಿಕೊಂಡು, ಸಕಲ ಸಿದ್ಧತೆಯನ್ನು ಮಾಡಿಕೊಂಡು ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆಯನ್ನು ಮಾಡಿರುವಂಥದ್ದು. ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡೋದಕ್ಕೆ ಒಂದು ವಿಶೇಷತೆಯೇ ಇದೆ. ತಮ್ಮ ಮನೆಯ ಖಜಾನೆ ಯಾವಾಗಲೂ ತುಂಬಿರಬೇಕು. ಎಂದಿಗೂ ತಾನಾಗಲಿ ಅಥವಾ ತನ್ನ ಪೀಳಿಗೆಯಾಗಲಿ ತಮ್ಮ ಕುಟುಂಬದವರಾಗಲಿ ಸುಭಿಕ್ಷವಾಗಿರಬೇಕು. ಯಾವುದೇ ಕಾರಣಕ್ಕೂ ಹಣದ ಕೊರತೆ ಉಂಟಾಗಬಾರದು, ನಮ್ಮಲ್ಲಿರುವಂಥ ಸಾಲಗಳೆಲ್ಲ ತೀರಬೇಕು ಅನ್ನುವಂಥ ಕಾರಣದಿಂದ ಲಕ್ಷ್ಮೀ ಪೂಜೆಯನ್ನು ಆಷಾಢದಲ್ಲಿ ಮಾಡ್ತಾರೆ. ಆಷಾಢದಲ್ಲಿ ಇನ್ನೊಂದು ಹೆಚ್ಚಿನ ವಿಶೇಷತೆ ಏನಂದರೆ, ಅಲ್ಲಿ ಯಾವುದೇ ಮದುವೆ ಸಮಾರಂಭಗಳಾಗಲಿ ಶುಭ ಸಮಾರಂಭಗಳಾಗಲಿ ನಡೆಯೋದಿಲ್ಲ. ಯಾಕಂದರೆ ಹೆಚ್ಚಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡಿದ್ರೆ ನಮಗೆ ಏನೇ ಕೊರತೆ ಇದ್ದರೂ, ನಮಗೆ ಹಣದ ವಿಚಾರದಲ್ಲಾಗಿರ್ಬೋದು, ನೆಮ್ಮದಿಯ ವಿಚಾರದಲ್ಲಾಗಿರ್ಬೋದು, ಏನೇ ಕೊರತೆ ಇದ್ದರೂ ಕೂಡ ಅದು ನೀಗುತ್ತೆ. ಹಾಗಾಗಿ ಲಕ್ಷ್ಮೀ ದೇವಿಯನ್ನು ಕಣ್ತುಂಬಿಕೊಳ್ಬೇಕು, ಹೆಚ್ಚಾಗಿ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಭಕ್ತ ಸಾಗರವೇ ಹರಿದು ಬಂದಿದೆ. ಚಾಮುಂಡಿ ಬೆಟ್ಟದಲ್ಲಿ ಸದ್ಯಕ್ಕೆ ಮಧ್ಯರಾತ್ರಿ 3 ಗಂಟೆಯಿಂದಲೂ ಸಹ ಭಕ್ತ ಸಾಗರ ಇಲ್ಲೇ ಕಾದು ಕುಳಿತು ಚಾಮುಂಡೇಶ್ವರಿ ತಾಯಿಯ ಅಲಂಕಾರವನ್ನು, ಲಕ್ಷ್ಮೀ ರೂಪದಲ್ಲಿ ಕಂಗೊಳಿಸ್ತಾ ಇರುವಂಥ ಚಾಮುಂಡೇಶ್ವರಿ ತಾಯಿಯ ಅಲಂಕಾರವನ್ನು ಕಣ್ತುಂಬಿಕೊಳ್ಳಬೇಕು. ಭಕ್ತ ಸಾಗರವೇ ಹರಿದು ಬಂದಿರುವಂಥದ್ದು ಭಕ್ತಿ ಭಾವದಲ್ಲಿ ಮಿಂದೇಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಲವಾರು ಜನ ಭಕ್ತರು, ಲಕ್ಷಾಂತರ ಜನ ಭಕ್ತರು ಹರಿದು ಬಂದಿರುವಂಥದ್ದು. ವಿಶೇಷತೆ ಏನಂದರೆ, ಲಕ್ಷ್ಮೀ ಪೂಜೆಯನ್ನು ಮಾಡಿದ್ರೆ ಸೋಮಾರಿತನ ಮತ್ತು ತಡವಾಗಿ ಮಲಗೋದು ಏನಿದೆ ಇದೆಲ್ಲ ನಿವಾರಣೆಯಾಗುತ್ತೆ. ಲಕ್ಷ್ಮಿ ನಮ್ಮ ಮನೆಯಲ್ಲಿ ದಾರಿದ್ರ್ಯವನ್ನು ತರೋದಿಲ್ಲ. ಲಕ್ಷ್ಮಿ ನಮ್ಮ ಮನೆಗೆ ಸುಭಿಕ್ಷವಾಗಿರುವಂತೆ ಮಾಡ್ತಾಳೆ. ನಾವು ಕೈ ಹಾಕಿದಂಥ ಕೆಲಸಗಳೆಲ್ಲ ಈಸಿಯಾಗಿ ಆಗುತ್ತೆ, ನಮ್ಮ ಕೆಲಸಗಳೆಲ್ಲ ಸುಲಭವಾಗಿ ಆಗೋದ್ರಿಂದ ಲಕ್ಷ್ಮಿ ನಮ್ಮ ಮನೆಯ ಬಾಗಿಲ ಕದವನ್ನು ತಟ್ತಾಳೆ ಅನ್ನುವಂಥದ್ದು ಒಂದು ವಾಡಿಕೆಯಾಗಿರುವಂಥದ್ದು. ಇನ್ನು ಹಲವಾರು ಕಾರಣಗಳು ಕೂಡ ಇದೆ ಇದಕ್ಕೆ. ಲಕ್ಷ್ಮೀ ಪೂಜೆಯನ್ನು ಮಾಡಿದ್ರೆ ಲಕ್ಷ್ಮಿ ನಮಗೆ ಒಲಿಯೋದು ಆಷಾಢದಲ್ಲೇನೆ. ಇನ್ನು ಹಲವಾರು ರೀತಿ ಶುಭ ಕಾರ್ಯಗಳು ಹೇಗೆ ನಡೆಯೋದಿಲ್ವೋ ಹಾಗೆಯೇ ನವವಿವಾಹಿತರನ್ನು ಸೇರೋದಕ್ಕೆ ಕೂಡ ಬಿಡೋದಿಲ್ಲ. ಆ ರೀತಿ ಕೂಡ ಹಲವಾರು ಸಂಪ್ರದಾಯಗಳು ನಡೆದುಕೊಂಡು ಬಂದಿರುವಂಥದ್ದು. ಸದ್ಯಕ್ಕೆ ಚಾಮುಂಡಿ ಬೆಟ್ಟದಲ್ಲಿ ನಾಡದೇವತೆ ಚಾಮುಂಡೇಶ್ವರಿ ಲಕ್ಷ್ಮೀ ಅಲಂಕಾರದಲ್ಲಿ ಕಂಗೊಳಿಸ್ತಾ ಇರುವಂಥದ್ದು. ಲಕ್ಷಾಂತರ ಭಕ್ತರು ಮಧ್ಯರಾತ್ರಿಯಿಂದಲೇ ಇಲ್ಲೇ ನಿದ್ದೆಯನ್ನು ಮಾಡದೆ ಕಾದು ದರ್ಶನವನ್ನು ಪಡಿಬೇಕು ಅಂತ ಕಾದು ನಿಂತಿರುವಂಥದ್ದು. ಭಕ್ತ ಸಾಗರದಲ್ಲಿ ಮಿಂದು ನಾವು ಎದ್ದೇಳ್ತೇವೆ, ಇಂದು ನಾವು ಚಾಮುಂಡಿ ತಾಯಿಯ ದರ್ಶನವನ್ನು ಮಾಡ್ತೇವೆ ಅಂಥದ್ದನ್ನೆಲ್ಲ ಹೇಳ್ತಾ ಇರುವಂಥದ್ದು. ಮತ್ತು ಮನೆಯಲ್ಲಿ ಬೆಳಗ್ಗೆ ಸಂಜೆ ಪೂಜೆ ಮಾಡದೆ ದೀಪ ಹಚ್ಚದೇ ಇರೋರು, ಇವರ ಮೇಲೆ ಲಕ್ಷ್ಮೀ ತಾಯಿ ಕೋಪಗೊಳ್ತಾಳೆ. ಹಾಗಾಗಿ ಆಷಾಢ ಮಾಸದಲ್ಲಿ ಆಷಾಢ ಶುಕ್ರವಾರದಂದು ವಿಶೇಷವಾಗಿ ಲಕ್ಷ್ಮೀ ತಾಯಿಗೆ ನಾವು ದೀಪವನ್ನು ಹಚ್ಚಿದ್ರೆ, ಅಲಂಕಾರವನ್ನು ಮಾಡಿದ್ರೆ, ಲಕ್ಷ್ಮಿಯನ್ನು ಪೂಜೆ ಮಾಡಿದ್ರೆ ಲಕ್ಷ್ಮಿ ನಮಗೆ ಒಲಿತಾಳೆ. ಲಕ್ಷ್ಮಿ ನಮಗೆ ಒಲಿದ್ರೆ ನಾವಾಗಲಿ ನಮ್ಮ ಕುಟುಂಬವಾಗಲಿ ನಮ್ಮ ನಂಬಿದವರು ಯಾರ್ಯಾರು ಇರ್ತಾರೆ ಇವರಿಗೆಲ್ಲ ಒಳ್ಳೆಯದಾಗುತ್ತೆ, ನಮ್ಮ ಕುಟುಂಬ ಸುಭಿಕ್ಷವಾಗಿರುತ್ತೆ ಅನ್ನುವಂಥದ್ದು ವಾಡಿಕೆ ಹಾಗೂ ಸಂಪ್ರದಾಯ ನಡೆದುಕೊಂಡು ಬಂದಿರುವಂಥದ್ದು. ಇನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಚಾಮುಂಡಿ ಬೆಟ್ಟದಲ್ಲಿ ಲಕ್ಷಾಂತರ ಜನ ಸಾಗರೋಪಾದಿಯಲ್ಲಿ ಹರಿದು ಬಂದಿದ್ದಾರೆ. ದೃಶ್ಯದಲ್ಲಿ ಸಹ ನೋಡ್ತಾ ಇರುವಂಥದ್ದು ಯಾವ ರೀತಿ ನುಗ್ಗಲು ಏರ್ಪಾಡಾಗಿದೆ. ದರ್ಶನವನ್ನು ಮಾಡಬೇಕು, ನಮ್ಮನ್ನು ಬಿಡಿ, ಒಂದು ಸಲ ಚಾಮುಂಡಿ ತಾಯಿಯನ್ನು ನಾವು ಕಣ್ತುಂಬಿಕೊಂಡು ಹೋಗ್ತೀವಿ ಎನ್ನುವಂಥ ನಿಟ್ಟಿನಲ್ಲಿ ಹಲವಾರು ಜನ ನುಗ್ಗಲು ಏರ್ಪಟ್ಟಿರುವಂಥದ್ದು. ಕೆಲವೊಬ್ಬರು ಭಕ್ತರು 4 ವಾರ ಕೂಡ ನಾನು ಆಷಾಢದಲ್ಲಿ ಲಕ್ಷ್ಮೀ ದೇವಿಯನ್ನು ದರ್ಶನವನ್ನು ಮಾಡ್ತೇನೆ,
ಹಾಗಾಗಿ ಲಕ್ಷ್ಮೀ ದೇವಿಯನ್ನು ದರ್ಶನವನ್ನು ಮಾಡಿದ್ರೆ, ಲಕ್ಷ್ಮೀ ಸ್ವರೂಪಳಾದಂಥ ಚಾಮುಂಡೇಶ್ವರಿ ತಾಯಿಯನ್ನು ದರ್ಶನವನ್ನು ಮಾಡಿದ್ರೆ ನಮ್ಮ ಕುಟುಂಬ ಸುಭಿಕ್ಷವಾಗಿರುತ್ತೆ, ನಮ್ಮ ಕುಟುಂಬವನ್ನು ಸುಭಿಕ್ಷವಾಗಿರಿಸೋಕೆ ನಾನು ಚಾಮುಂಡೇಶ್ವರಿ ದರ್ಶನವನ್ನು ಮಾಡ್ತೇನೆ ಅನ್ನುವಂಥ ನಿಟ್ಟಿನಲ್ಲಿ ಹಲವಾರು ಜನ ಭಕ್ತರು ಕಣ್ತುಂಬಿಕೊಳ್ಳೋಕೆ ಬಂದಿರುವಂಥದ್ದು. ಸದ್ಯಕ್ಕೆ ಲಕ್ಷಾಂತರ ಭಕ್ತರು ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಚಾಮುಂಡಿ ತಾಯಿಯ ದರ್ಶನವನ್ನು ಪಡೆದು ಭಕ್ತ ಸಾಗರದಲ್ಲಿ ಮಿಂದೆದ್ದಿರುವಂಥದ್ದು. ಇದಿಷ್ಟು ಲಕ್ಷ್ಮೀ ಪೂಜೆಯ ವಿಶೇಷತೆಗಳಾಗಿರುವಂಥದ್ದು. ಎಲ್ಲರೂ ಕೂಡ ಆಷಾಢದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ಅನ್ನುವಂಥದ್ದು ವಾಡಿಕೆ. ಇದಿಷ್ಟು ಚಾಮುಂಡಿ ಬೆಟ್ಟದ ನೇರ ದೃಶ್ಯಗಳು. ಇದಿಷ್ಟು ಲಕ್ಷ್ಮೀ ದೇವಿಯ ಪೂಜೆಯ ಆಷಾಢದಲ್ಲಿ ಯಾಕೆ ಪೂಜೆ ಮಾಡಬೇಕು ಅನ್ನುವಂಥ ವಿಶೇಷತೆಗಳು. ಚಾಮುಂಡೇಶ್ವರಿ ತಾಯಿಯ ಅರ್ಚಕರು ಇವತ್ತಿನ ವಿಶೇಷತೆಯ ಬಗ್ಗೆ ಏನಂತಾರೆ? ಆಷಾಢ ಮಾಸದ ಶುಭಾಶಯಗಳು. ಆಷಾಢ ಮಾಸ ಅಂತಕ್ಕಂಥ ಭಾಳ ಒಂದು ವಿಶೇಷವಾದ ಮಾಸ, ಶಕ್ತಿ ಆರಾಧನೆಗೆ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥ ಮಾಸ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೆ 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 ನಮೋ ನಮಃ. ಎಂದಿನಂತೆ ಬೆಳಗ್ಗೆ 3:30ರಿಂದ ಮಹಾನ್ಯಾಸ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ವಿಶೇಷವಾಗಿ ಲಕ್ಷ್ಮೀ ಅಲಂಕಾರಗಳು. 4 ಶುಕ್ರವಾರ ಕೂಡ ಲಕ್ಷ್ಮೀ ಅಲಂಕಾರ ಮಾಡ್ತಕ್ಕಂಥದ್ದು ವಿಶೇಷವಾಗಿ ಒತ್ತು ಕೊಟ್ಟಿರ್ತಕ್ಕಂಥದ್ದು. ಹಾಗೆ ತಮ್ಮ ಇಷ್ಟಾರ್ಥ ಸಿದ್ಧಿ ಆಗಲಿಂದ ಕೆಲವು ಭಾಗಗಳಿಂದ ಜನಗಳು ಬಂದು ಪೂಜೆ ಮಾಡ್ತಕ್ಕಂಥ ಪದ್ಧತಿ ಇರ್ತಕ್ಕಂಥದ್ದು. ಹಾಗೆ ಕೆಲವರು ಮೈಸೂರಿನವರು ಬೆಟ್ಟ ಹತ್ಕೊಂಡ್ಬರ್ತಕ್ಕಂಥ ಪದ್ಧತಿ ಇರೋದು. ಯಾಕೆಂದರೆ ಹಿಂದೆನೇ ಹೇಳಿದಾನೆ 1000 ಮೆಟ್ಟಿಲು ಹತ್ತಿ ಬಂದರೆ ಸನ್ನಿಧಿ ದೊರಕುವುದು ಅಂತ. ಆ 1000 ಮೆಟ್ಟಿಲು ಹತ್ಕೊಂಡ್ಬಂದು ದೇವ್ರ ದರ್ಶನ ಮಾಡ್ತಕ್ಕಂಥದ್ದು ಇಂದಿನ ವಿಶೇಷ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಷಾಢ ಮಾಸದಲ್ಲಿ ಯಾಕೆ ಶಕ್ತಿ ದೇವತೆಯನ್ನು ಪೂಜೆ ಮಾಡಬೇಕು ಅಂತಾರೆ? ಅಂದರೆ ಆಷಾಢ ಮಾಸ ಅಂತಕ್ಕಂಥ ಹುಟ್ಟಿರ್ತಕ್ಕಂಥ ಶಕ್ತಿ ದೇವತೆ ಆರಾಧನೆ ಮಾಡ್ತಕ್ಕಂಥದ್ದು. ಅದರಿಂದ ಆಷಾಢ ಮಾಸದಲ್ಲಿ ಶಕ್ತಿ ದೇವತೆ ಆರಾಧನೆ ಮಾಡಿದೆ ತಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ. ಆಷಾಢ ಮಾಸ ಅಂತಕ್ಕಂಥ ಶಕ್ತಿ ದೇವತೆ ಆರಾಧನೆ ಮಾಡ್ತಕ್ಕಂಥದ್ದು ಇರ್ತಕ್ಕಂಥದ್ದು. ಹಾಗೆ ಶ್ರಾವಣ ಮಾಸದಲ್ಲಿ ವಿಷ್ಣು ಮಾಡ್ತೀವಿ, ಕಾರ್ತಿಕದಲ್ಲಿ ಶಿವನ್ ಮಾಡ್ತೀವಿ. ಹಾಗೆ ಆಷಾಢ ಮಾಸದಲ್ಲಿ ಶಕ್ತಿ ಆರಾಧನೆ ಮಾಡ್ತಕ್ಕಂಥ ವಿಶೇಷ ಒತ್ತು ಕೊಟ್ಟಿರ್ತಕ್ಕಂಥ ಮಾಸ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಬರೋಕ್ಕಾಗದೇ ಇದ್ದವರು ಕೂಡ ಮನೆಯಲ್ಲಿ ಲಕ್ಷ್ಮೀ ಫೋಟೋ ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು, ಮುತ್ತೈದೆಯರುಗಳಿಗೆ ಕುಂಕುಮ ಕೊಡ್ತಕ್ಕಂಥದ್ದು, ಇದೆಲ್ಲ ಬೆಳೆಸ್ಕೊಂಡು ಹೋದರೆ ರಾಷ್ಟ್ರ ರಾಜ್ಯ ಸುಭಿಕ್ಷವಾಗಿರುತ್ತೆ. ಹಾಗೂ ತಮ್ಮ ಇಷ್ಟಾರ್ಥಗಳ ಸಿದ್ಧಿ ಆಗುತ್ತೆ ಅಂತ ಹೇಳಿ ರಾಜ್ಯ ಸುಭಿಕ್ಷವಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಯಾವ ಅಲಂಕಾರ ದೇವಿಗೆ ಮಾಡಲಾಗಿದೆ? ಲಕ್ಷ್ಮೀ ಅಲಂಕಾರ ಆಗ್ತಕ್ಕಂಥ 4 ಶುಕ್ರವಾರ ಕೂಡ ಲಕ್ಷ್ಮೀ ಅಲಂಕಾರನೇ ವಿಶೇಷ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರಾಜ್ಯದ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಅಂದರೆ ಬರೋಕ್ಕಾಗದೇ ಇದ್ದವರು ಮನೆಯಲ್ಲೇ ಫೋಟೋಗಳಿಟ್ಟು ಪೂಜೆ ಮಾಡಿ ಶಾಂತಿ ನೆಮ್ಮದಿಯಾಗಿರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಇದಿಷ್ಟು ಚಾಮುಂಡಿ ಬೆಟ್ಟದ ಪ್ರಧಾನ ಅರ್ಚಕರಾದಂತಹ ಶಶಿಶೇಖರ ದೀಕ್ಷಿತರವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಧನು ಜೊತೆ ಪ್ರಸನ್ನ ಕುಮಾರ್, ನಮ್ಮ ಟಿವಿ, ಮೈಸೂರು.